ಮಾಲೆ ಹಾಕ್ದನು ಕೂಡ ಶಬರಿಮಲೆ ಯಾತ್ರೆ ಮಾಡಬಹುದು ಅಂತ ನನಗೆ ಗೊತ್ತಿರಲಿಲ್ಲ. ಸಿವಿಲ್ ದರ್ಶನ ಇರುತ್ತೆ ಅಂತ ಗೊತ್ತಾದಾಗ ಆ ಅಯ್ಯಪ್ಪನ ದರ್ಶನ ಪಡೆಯಲು ಹೊರಟ್ವಿ. ಬೆಂಗಳೂರಿನ ಯಶವಂತಪುರ ಜಂಕ್ಷನ್ ಇಂದ ತಿರುವನಂತಪುರ ಹೋಗೋ ನಾರ್ತ್ ಗರೀಬ್ ರಥ್ ಎಕ್ಸ್ಪ್ರೆಸ್ ಟ್ರೈನ್ನ ಹತ್ಕೊಂಡ್ವಿ. ಸುಮಾರು 800 ರೂಪಾಯಿ ಚಾರ್ಜ್ ಮಾಡೋ ಈ ಟ್ರೈನಲ್ಲಿ ಸ್ಲೀಪರ್ ಮತ್ತೆ ಜನರಲ್ ಬೋಗಿಗಳಿರಲ್ಲ, ಸಂಪೂರ್ಣ AC ಬೋಗಿಗಳು. ರಾತ್ರಿ 8:45 ಬಿಟ್ಟ ನಾವು ಬೆಳಿಗ್ಗೆ 10:40 ಕೇರಳದ ಚೆಂಗನೂರು ತಲುಪಿದ್ವಿ. ನಮ್ಮ ಅಣ್ಣಾಸ್ವಾಮಿಯವರು ಮೊದಲ ಬಾರಿ ಅಯ್ಯಪ್ಪ ಮಾಲೆ ಹಾಕಿದ್ರಿಂದ ನಾವು ಎರಿಮೆಲಿಗೆ ಹೋಗ್ಬೇಕಿತ್ತು. ಚೆಂಗನೂರಿನಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿರೋ ಎರಿಮೆಲಿಗೆ ಬಸ್ ಹತ್ತಿ ಹೊರಟ್ವಿ. ಸುಮಾರು 2 ಗಂಟೆಗಳ ಪ್ರಯಾಣ. ಮೊದಲ ಸಾರಿ ಮಾಲೆ ಹಾಕುವ ಕನ್ಯಾಸ್ವಾಮಿಗಳು ಈ ಎರಿಮೆಲಿಲಿ ಹುಲಿ ಚಿತ್ರದ ಕ್ಯಾಪ್ ಅಥವಾ ಕಿರೀಟ ಧರಿಸಿಕೊಂಡು ಮೈಗೆ ಬಣ್ಣ ಹಚ್ಚಿಕೊಂಡು ದೇವಸ್ಥಾನದಲ್ಲಿ ಕಾಯಿ ಒಡೆದು ವಾದ್ಯ ಮೇಳದೊಂದಿಗೆ ಕುಣಿತಾ ಸಾಕ್ತಾರೆ. ಕುಣಿತ ಹತ್ತಿರದ ಇನ್ನೊಂದು ದೇವಸ್ಥಾನಕ್ಕೆ ಹೋಗಿ ಸ್ನಾನ ಮಾಡಿ ದರ್ಶನ ಪಡಿತಾರೆ. ಅಲ್ಲೇ ಊಟ ಮಾಡಿ ಮುಂದಿನ ಪ್ರಯಾಣ ಬೆಳೆಸಿದ್ವಿ. ಈ ಎರಿಮೆಲಿಯಿಂದ ಪಂಪಾಗೆ ಅಂದಾಜು 40 ಕಿಲೋಮೀಟರ್ ದೂರ. ಮತ್ತೆ ಬಸ್ ಏರಿ ಪಂಪಾಗೆ ಸಂಜೆ 5 ಗಂಟೆಗೆ ತಲುಪಿದ್ವಿ. ಶರಣಮಯ್ಯಪ್ಪ, 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 ಶರಣಮಯ್ಯಪ್ಪ. ಪವಿತ್ರ ಪಂಪಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿ ಪೂಜಾ ವಿಧಿ ವಿಧಾನಗಳನ್ನ ಮುಗಿಸಿ ಸಂಜೆ 6 ಗಂಟೆಗೆ ಶಬರಿಮಲೆಗೆ ಪಾದಯಾತ್ರೆ ಶುರು ಮಾಡಿದ್ವಿ. ಪಂಪಾಯಿಂದ ಶಬರಿಮಲೆಗೆ ಅಂದಾಜು 4 ಕಿಲೋಮೀಟರ್ ದೂರ. ನಡೀತಾ ಬೆಟ್ಟ ಹತ್ತುತ್ತಾ ಹೋದ ನಮಗೆ ಬೆವರು ಕಿತ್ಕೊಳ್ಳಕ್ಕೆ ಶುರುವಾಯಿತು. ಲಕ್ಷಾಂತರ ಭಕ್ತಾದಿಗಳು ಬೆಟ್ಟ ಹತ್ತೋದು ಕಷ್ಟವಾದರೂ ಕೂಡ ಅಯ್ಯಪ್ಪನ ನಾಮಸ್ಮರಣೆ ಮಾಡ್ತಾ ಭಕ್ತಿಯಿಂದ ನಡೀತಾ ಇದ್ರು. ದಾರಿಯುದ್ದಕ್ಕೂ ಭಕ್ತಾದಿಗಳಿಗೆ ಗಿಡಮೂಲಿಕೆ ಬೆರೆಸಿದ ನೀರನ್ನ ಕೊಡ್ತಾ ಇರ್ತಾರೆ. ಅಂದಾಜು 2 ಗಂಟೆಗಳಲ್ಲಿ 3 ಕಿಲೋಮೀಟರ್ ನಡೆದಾಗ ಭಕ್ತಾದಿಗಳ ಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು. ಅಲ್ಲಲ್ಲಿ ಗೇಟ್ಗಳನ್ನ ಲಾಕ್ ಮಾಡ್ತಾ ಸ್ವಲ್ಪ ಭಕ್ತಾದಿಗಳನ್ನ ಬಿಡ್ತಾ ಇದ್ರು. ಮಾಲೆ ಹಾಕದ ನಮಗೆ ಸಿವಿಲ್ ದರ್ಶನ ಇರುತ್ತೆ. ಅಯ್ಯಪ್ಪನ ದರ್ಶನ ಬೇಗನೆ ಆಯಿತು. ಆದರೆ ಅಯ್ಯಪ್ಪ ಮಾಲಾಧಾರಿಗಳಿಗೆ ಕೆಲ ಸಮಯ ತಗೊಳ್ಳುತ್ತೆ. ಮಾಲೆ ಹಾಕಿದ ಭಕ್ತಾದಿಗಳಿಗೆ ಮಾತ್ರ 18 ಮೆಟ್ಟಿಲುಗಳನ್ನ ಏರಿ ಅಯ್ಯಪ್ಪನ ದರ್ಶನ ಪಡೆಯಲು ಅವಕಾಶವಿರುತ್ತೆ. ವಿಷಸುತ್ತಿ ಕೋಶಾವಧಿ ಅಂತ ಹೇಳ್ತಾ ಮತ್ತೆ ಸಿಗುವ.